ನಾಲ್ಕು ಎಂಜಿಲ್ ಕಾಸಿಗೆ ಸಿಕ್ಕೈತೆ ಲಾರಿಗಳ ಈ ಕಡೆ ಕಳಿಸ್ತೀರಾ? ತಿನ್ನೋದಕ್ಕೊಂದು ಆಮೇದಿ ತಿನ್ನೋದಕ್ಕೊಂದು ರೀತಿ ಮಿತಿ ಇರ್ತದೆ. ಆಮೇದಿ ತಿನ್ನೋದಕ್ಕೆ ಅಲ್ಲ ಆಮೇದಿ ತಿಂತಾರಲ್ವಾ, ಅದಕ್ಕೊಂದು ರೀತಿ ಮಿತಿ ಇರ್ತದೆ. ನಿಮ್ ನಾಚಿಕೆ ಆಗಲ್ಲ, ಮರ್ಯಾದೆ ಆಗಲ್ಲ. ಮನೆ ತುಮಕಂತ ಹೋಗ್ತಾರೆ. ನಿಮ್ಗೆ ಇಲ್ವಾ? ನಿಮ್ಗೆ ಎಲ್ಲ ಬಿಟ್ಟು ನಿಂತ್ಕೊಂಡಿದ್ದೀರ ನೀವು. ಏನ ಆಮೇದಿ ತಿನ್ನ ಅದೆಲ್ಲ ಕಕ್ಕಾಸಿದೆ ತಿಂದ್ರೆ ಹೋಗಿ ಈ ಲಾರಿಗಳು ಆಯ್ಕೊಂತಿನ ಬದಲು. ಸ್ನೇಹಿತರೆ ನೋಡಿ, ಅಲ್ಲಿ ನಮ್ಮ ನೋಡಿ ಕಳ್ಳಿರ್ತಾರ ನೋಡ್ರಿ, ಮೂತಿ ಮುಚ್ಕೊಂಡು ಕಳ್ಳಿರ್ತಾರೆ ನೋಡ್ರಿ, ಕಳ್ಳಿರ್ತಾರ. ಇವ್ರು ಅಧಿಕಾರಿ ಏನ್ರಿ ಇವ್ರು? ಅಲ್ಲ ಅಧಿಕಾರಿ ಇವ್ರು. ವಿಷಯ ಹೇಳೋಣ ನೋಡಿ ಸ್ನೇಹಿತರೆ, ಅಲ್ಲಿ ನಮ್ಮ ಅಧ್ಯಕ್ಷರಾದಂತ ರವಿಕೃಷ್ಣ ರೆಡ್ಡಿ ಅವರು ಹೋರಾಟ ಮಾಡ್ತಿದ್ದಾರೆ. ಅಲ್ಲಿ ಅವರು ಎಲ್ಲಿ ವೆಹಿಕಲ್ಸ್ ಬಂದ್ರೆ ಇಲ್ಲಿ ಲಂಚ ಅಮೇಧ್ಯ ಕಚ್ಚಾ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಒಬ್ಬ ಕಾನ್ಸ್ಟೇಬಲ್ ನ ಇಲ್ಲಿ ಸಂದಿನಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಬರೋ ಗಾಡಿನೆಲ್ಲ ಹಿಂಗೆ ರಿಟರ್ನ್ ವಾಪಸ್ ಕಳಿಸ್ತಾ ಇದ್ದಾರೆ. ಅನ್ನ ತಿನ್ನೋ ನನ್ನ ಮಕ್ಕಳೆಲ್ಲ ಇಂತ ಮಾಡೋ ಕೆಲಸನ ಇವೆಲ್ಲ. ಅಮೇದಿ ತಿನ್ನೋರು ಸ್ನೇಹಿತರೆ ಇವರೆಲ್ಲನು ಅಮೇದಿ ತಿನ್ನೋದಕ್ಕೆ ಮಾಸ್ಕ್ ಹಾಕೊಂಡು ಜರ್ಕಿ ಕಂಡುಕೊಂಡು ಕಳ್ಳಿರ್ತಾರ. ಆಯ್ಕೊಂಡ್ ತಿನ್ನೋದಕ್ಕೆ ಬಂದವ್ರ ಇಲ್ಲಿ ಇವಾಗ ಬಂದಿದ್ದಕ್ಕೆ ಗಾಡಿಗಳು ಹಿಂಗ್ ಹೋಗ್ತಾ ಇದಾವೆ. ಈಗ ಹಂಗೆ ಕಳಿಸ್ತಾರೆ ನೋಡಿ ಸ್ನೇಹಿತರೆ. ಇಷ್ಟೊತ್ತು ಗಾಡಿಗಳು ಬರ್ತಾ ಇರ್ಲಿಲ್ಲ. ಈಗ ಅಮೇದಿ ತಿನ್ನೋದಕ್ಕೆ ಈ ಪುಣ್ಯಾತ್ಮ ಈ ದೊಡ್ಡ ಮನುಷ್ಯ ಕಳಿಸ್ತಾ ಇದ್ದ. ಆ ಕಡೆ ರವಿಕೃಷ್ಣ ರೆಡ್ಡಿ ಅವ್ರು ಲೈವ್ ಮಾಡೋದ್ರಿಂದ ಆ ಕಡೆಯಿಂದ ಈ ಕಡೆ ಇವ್ರಿಗೆ ಕಳ್ಸೋದು ನೋಡಿ. ಇದು ಆರ್ಟಿಒ ಜಿಪ್. ಈ ಕಳ್ರಿಗೆ ಈ ಸಂತೆ ಆಗ್ಬಿಟ್ಟಿದೆ, ಕಳ್ರ ಸಂತೆ. ದುಡ್ಡು ಮಾಡ್ಕೊಳ್ಳೋಕೆ ಏನ್ ಮಾಡ್ತಾವ್ರೆ ನಮ್ ಮಿನಿಸ್ಟರ್ ಗೊತ್ತಿಲ್ಲ. ನಿದ್ದೆ ಹೋಗ್ತಾರೆ. ಇಂತ ಕಳ್ರನ್ನೆಲ್ಲ ಕಿತ್ತು ಬಿಸಾಕ್ಬೇಕು ನೋಡಿ. ಮೂತಿ ಮುಚ್ಕೊಂಡು ಹೆಂಗ್ ಓಡಾಡ್ತಾರೆ ನೋಡಿ ಕಳ್ರ. ಮಗ ತೋರಿಸ್ರಿ, ಧೈರ್ಯ ಇರ್ಬೇಕಲ್ಲ. ಅಮೇದಿ ತಿನ್ಬಿಟ್ಟಿರ್ತಾರ ಚೆನ್ನಾಗಿ. ಅಮೇದಿ ತಿನ್ಬಿಟ್ಟು ಇನ್ನೇನ್ ಬಾಳ್ತಾರೆ ಇವ್ರು. ಹಂಗ್ ಕಳಿಸ್ತೀರಾ? ಒಳ್ಳೆ ಇದ್ರ ತರ ಮುಚ್ಚಿಟ್ಕೊಂಡಾರ ಹಿಂದ್ಗಡೆ. ಏನ್ ಟಚ್ ಆಗ್ತಾ ಇತ್ತು ಗಾಡಿ? ಏನ್ ಟಚ್ ಆಗ್ತಾ ಇತ್ತು ಗಾಡಿ? ನಾವು ಬರೋಕ್ ಮುಂಚೆ ಎಲ್ಲ ಟಚ್ ಆಗ್ತಾ ಇರ್ಲಿಲ್ವಾ? ಏನ್ ಟಚ್ ಆಗ್ತಾ ಇತ್ತು? ಅಮೇದಿ ತಿನ್ನೋದಕ್ಕೆ ನಿಮ್ಗೆ ಅಮೇದಿ ಬೇಕು. ದುಡ್ಕೊಂಡು ಸಂಬಳ ಬರಲ್ಲ ನೀವು. ಗೌರ್ಮೆಂಟ್ ಸಂಬಳ ತಿನ್ನಕ್ಕೆ ಇನ್ನೇನ್ ಬೇಕು ನಿಮ್ಗೆ? ಗೌರ್ಮೆಂಟ್ ಸಂಬಳ ಎಂಜಿಲ್ಲ ಅಮೇದಿ ಕಕ್ಕಸ್ ತಿಂತಿರಲ್ರಿ ಅವ್ರ ಕಕ್ಕಸ್ನ. ಅಂದ್ರೆ ಒಳ್ಳೆ ಕೆಲಸ ಮಾಡ್ರಿ. ನಾಶ ಆಗ್ಬೇಕು ಇವರೆಲ್ಲ ಒಂದು ಅಧಿಕಾರಿಗಳು. ಇವ್ರಿಗೆಲ್ಲ ನಮ್ಗೆ ಗೌರ್ಮೆಂಟ್ ಸಂಬಳ ಮೂರು ಬಿಟ್ಟವ್ರು ಇವರೆಲ್ಲ. ಮೂರಕ್ಕೆ ಬಿಟ್ಟವ್ರು ಇವರೆಲ್ಲ ನೋಡಿ ಸ್ನೇಹಿತರೆ. ಇದು ಅತಿಬೆಳ್ಳಿ ಚೆಕ್ ಪೋಸ್ಟ್ ಅಲ್ಲಿ ನಡೀತಾ ಇರೋದು. ಅವೇ ಅವರ ಏನಂದ್ರೆ ನಾಲ್ಗೆಲ್ಲ ನೆಲದಲ್ಲೆಲ್ಲ ಏಲಲ್ಲಿ ಬಿದ್ದು ₹1 ಬಿಡ್ತಾ ಇಲ್ಲ, ತಿಂತಾ ಇದಾರೆ ಸ್ನೇಹಿತರೆ. ಇದು ಗೋಳು ಇಲ್ಲಿ ನೋಡಿ. ಇಷ್ಟೊತ್ತೊಂದು ಗಾಡಿ ಬಿಡ್ತಾ ಇಲ್ಲ. ಪುಣ್ಯಾತ್ಮ ಟೋಪಿ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಿಂತ್ಕೊಂಡು ಬೋರ್ಡ್ ಕಡೆ ಒಂದು ಗಾಡಿ ಈ ಕಡೆ ಕಳಿಸ್ತಾ ಇಲ್ಲ, ಆ ಕಡೆ ಕಳಿಸ್ತಾ ಇದ್ದ. ಈಗ ಅಲ್ಲಿಂದ ನಾವು ಬೈಕ್ ತಗೊಂಡು ಪಟ್ಟಕ್ಕೆ ಇವ್ರು ಹಿಂಗ್ ಮಾಡಿದ್ದಾರೆ. ಈಗ ಒಳಗಡೆ ಹೋಗೋಣ ಬನ್ನಿ, ಎಲ್ಲ ಒಳಗಡೆ ಹೋಗೋಣ ಬನ್ನಿ. ಕಟ್ ಮಾಡಿ ಬಂದಿದ್ದಾರೆ. ಮುಂದಿಂದು ಏನಾಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ತೋರಿಸ್ತೀವಿ. ಇನ್ನೊಂದು ವಿಡಿಯೋ ಲೈವ್ ಅಲ್ಲಿ ಬರ್ತಾ ಇದೆ ನಮ್ದು. ಆ ವಿಡಿಯೋನ ನೋಡಿ ಇವರು ಇಲ್ಲಿಂದ ಬಂದು ನೋಡಿ ಈ ಬೋರ್ಡ್ ಇಂದ ನಿಂತ್ಕೊಂಡು ಹಾಗೆ ವಾಪಸ್ ಕಳಿಸೋದು ಗಾಡಿನ. ಆ ತರ ಮಾಡ್ತಾ ಇದ್ರು. ಈಗ ನಾವು ಬಂದಿದ್ದಕ್ಕೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ನಾಚಿಕೆ ಇಲ್ದ ಇವ್ರಿಗೆ ಅನ್ನ ತಿನ್ನೋ ಬದಲು ಬೇರೆ ಏನಾದ್ರು ತಿನ್ಬೋದಲ್ಲ. ತೋರಿಸಿ ನೋಡಿ. ನಾವು ಹಂಗ ಓಡ್ತಾವ್ರ. ಈಗ ಒಳಗಡೆ ಹೋಗ್ತಾ ಇದ್ರು ನೋಡಿ. ಬೇಕಾ ಬನ್ನಿ ಸಂಡೆ ಅಲ್ಲಿ ಬನ್ನಿ ಬನ್ನಿ. ಹೋಗು ನೀನು ಹೋಗಿ ನಿನ್ನ ತಲೆ ಕಟ್ಕೊಂಡು ಅವರೇ ಎಲ್ಲ ಇದೆ. ಅವ್ರೆ ಎಲ್ಲ ಹೋಗ್ತಾವ್ರ. ನಿಲ್ಸ್ಬೋದು ಆದ್ಮೇಲೆ ಸರ್. ಯಾರಪ್ಪ ನಿಲ್ಸ್ರಿ ಇಲ್ಲಿ, ಭಯ ಪಡ್ಬೇಡಿ. ನೀವು ಇಲ್ಲಿ ನೀವು ಸದ್ಯ ನೀವೇನಾ ಈ ಸದ್ಯಕ್ಕೆ ನೀವೇ ಇರ್ತೀನಿ ಅಂತ ನೀವು ಇರೋರಲ್ಲಿ ಸ್ವಲ್ಪ ಹೇಳಿ ಸರ್. ಅದೇನು ಟ್ಯಾಕ್ಸ್ ನೋಡ್ತಿಲ್ಲ ಬೇಕಲ್ವ? ಇವಾಗ ಟ್ಯಾಕ್ಸ್ ಕೊಟ್ಟವರು ಅವ್ರು ಟ್ಯಾಕ್ಸ್ ಕೊಡ್ತಾರೆ. 3 ಸಾರಿಗಳಾದ್ರೂ ಪರ್ಮಿಟ್ ಹೋದ್ರೆ ಹೋಗ್ಬೋದು. ಆಲ್ ಇಂಡಿಯಾ ಪರ್ಮಿಟ್ ಇದ್ರೆ ಏನು ತೊಂದರೆ ಇಲ್ಲ, ಅವ್ರು ಹಂಗೆ ಹೋಗ್ತಿರ್ತಾರೆ. ಆಲ್ ಇಂಡಿಯಾ ಪರ್ಮಿಟ್ ಇಲ್ಲ ಅಂದ್ರೆ ಸ್ಟೇಟ್ ಪರ್ಮಿಟ್ ಇದ್ರೆ ಮಾತ್ರ ಪರ್ಮಿಟ್ ಹೋಗ್ಬೋದು. ಅವ್ರು ಮಾತ್ರ ಹೊರಗಡೆ ಬರ್ತಾರೆ. ಅವರೇ ಬರ್ತಾರ, ನೀವು ಕರ್ಕೊಂಡ್ ಬರ್ತೀರಾ? ಅವರೇ ನಾವು ಒಂದು ಟೋಲ್ ಇಲ್ಲ, ಹಾಗೆ ಬೋರ್ಡ್ ಹಾಕಿರ್ತೀವಿ. ಆರಾಮ ನಾವು ಟೋಲ್ ಹಾಕಿ ಸರಿಯಾದ ವ್ಯವಸ್ಥೆ ಇಲ್ಲ ಎಲ್ಲೋ ಕೊಟ್ಕೊಳ್ಳಿ. ಅವರೇ ಬಂದು ಇಲ್ಲಿ ಪರ್ಮಿಟ್ ಮಾತ್ರ ಬರ್ತಾರೆ. ತೂಕ ಏನು ಹಾಕೋದಿಲ್ಲ. ಅಲ್ಲಿ ಮೊದಲು ತೂಕ ಆಗ್ತಾ ಇದ್ರಾ? ಅದಿದ್ದು ಓಪನೇ ಮಾಡಿಲ್ಲ. ಬರೀ ಪರ್ಮಿಟ್ ಮಾತ್ರ ತಗೊಂಡು ಹೋಗ್ತಾರೆ. ಈಗ ನೀನ್ ಮೊನ್ನೆ ಅವ್ರು ಪವರ್ ಟಿವಿ ತೋರಿಸೋದ್ರಲ್ಲಿ ಅಲ್ಲಿ 500 ಹೀಗೆಲ್ಲ ದುಡ್ಡು ಕೊಡ್ತಾರ. ಅವ ಏನಕ್ಕೆ ಕೊಡ್ತಾರೆ? ಏನಕ್ಕೆ? 550 ರೂಪಾಯಿ ಗಾಡಿ ನೋಡ್ರೆ 550 ರೂಪಾಯಿ ಕೊಡ್ತಾರೆ. ಅಷ್ಟು ತಗೊಂಡು 550 ರೂಪಾಯಿ ಸ್ಟೇಟ್ ಎಂಟ್ರಿಗೆ. ನಮ್ಮ ಸ್ಟೇಟ್ ಎಂಟ್ರ್ ಆಗೋದಕ್ಕೆ ಯಾವುದೇ ವೆಹಿಕಲ್ 550 ರೂಪಾಯಿ. ಅದು ಆ ಸಣ್ಣ ಗಾಡಿ. ದೊಡ್ಡ ಗಾಡಿಗಳಿಗೆ RNW ಮೇಲೆ ಡಿಪೆಂಡ್ ಆಗುತ್ತೆ. ವೀಲ್ಗಳ ಮೇಲೆ RNW ತೂಕದ ಮೇಲೆ. ಸೊ ಅವರು ಅದೇನೋ ಇಲ್ಲಿ ಸೀಲ್ ಆಗ್ತಾ ಇದ್ರಲ್ಲ ಕೈಗೆ, ಇಲ್ಲೇ ಅಲ್ಲಿ ಹಾಕೋದು. ಹೇಗೆ ಎಲ್ಲ ಹಾಕ್ತಿರೋದು? ಏನಕ್ಕೆ ಹಾಕ್ತಾರೆ?
ಆಗಲ್ಲ. ಈ ರಾತ್ರಿ ನೋಡಿದ್ರಲ್ಲ ನಾವು, ನೀವು ಕೈ ಸೀಲ್ ಹಾಕಿದ್ರಲ್ಲ, ಎಲ್ಲಿ ಹಾಕಿದ್ರು? ಕೈಗೆ ನಾವು ಆಗಲ್ಲ. ನೀವು ಹಾಕಿಲ್ಲ, ರಾತ್ರಿ ಹಾಕಿದ್ರಲ್ಲ ಅವರು, ರಾತ್ರಿ ವಿಡಿಯೋದಲ್ಲಿ ನೀವು ಹಾಕದೇ ಇರ್ಬೋದು. ಇದೇ RTO ಚೆಕ್ ಪೋಸ್ಟ್ ಅಲ್ಲಿ ಅತ್ತಿಬೇಲೆನಲ್ಲಿ ಅವ್ನು ದುಡ್ಡು ಕೊಟ್ಟ ಮೇಲೆ ಅವ್ನಿಗೆ ಕೈ ಸೀಲ್ ಹಾಕ್ತಾರೆ. ನಾವು ವೆಹಿಕಲ್ ಪರ್ಮಿಟ್ ಚೆಕ್ ಮಾಡಿದ್ರೆ ಹಾಕೋದು ಕೈಗೆ ಕೈಗಲ್ಲ. ಕೈಗೆ ಹಾಕಿದ್ದು ವಿಡಿಯೋ ತೋರಿಸ್ಬೇಕು. ಯಾರ ತೆಗೀರಿ, ಅದು ರಾತ್ರಿ ತೋರಿಸಿದ್ದು ವಿಡಿಯೋ ತೋರಿಸಿ ಕೈಗೆ ಹಾಕಿ. ನೀವು ತುಂಬಿರ್ಬೇಕು. ಏನೇನು ಹೆಸರು?